ಶಿವಮೊಗ್ಗದ ಬಿಜೆಪಿಯ ಬಂಡಾಯ ಇನ್ನೂ ಕೂಡ ಶಮನವಾಗಿಲ್ಲ. ನಾಳೆ ಬಂಡಾಯ ಎದ್ದಿರುವ ಅಭ್ಯರ್ಥಿ ಈಶ್ವರಪ್ಪ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಬಿಜೆಪಿ ಶುದ್ಧೀಕರಣ ಆಗಬೇಕು ಅಂತ ಹೋರಾಡ್ತಾ ಇದ್ದೀನಿ. ನನಗೆ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಬೆಂಬಲ ಇದೆ. ಮೋದಿ ಫೋಟೋ ಹಾಕಬೇಡಿ ಅನ್ನೋ ಅವ್ರು ಯಾರು? ಅವ್ರ ಮೋದಿ ಫೋಟೋ ಇಟ್ಕೊಂಡು ಚುನಾವಣೆ ಮಾಡ್ತಾ ಇಲ್ವಾ? ಬಿಟ್ಟು ಮಾಡ್ಲಿ ನೋಡೋಣ, ಎಲೆಕ್ಷನ್ ನಡೆಸಲಿ ಹೀಗಂತ BS ಯಡಿಯೂರಪ್ಪ ಮತ್ತು ರಾಘವೇಂದ್ರ ವಿರುದ್ಧ ಈಶ್ವರಪ್ಪ ಗುಡುಗಿದ್ದಾರೆ. ಒಂದ್ ರೀತಿ ಈಗ ಅವ್ರ ಮನೆ ಕದ ತಟ್ಟುವುದನ್ನು ಕೂಡ ಬಿಜೆಪಿ ನಾಯಕರು ಬಿಟ್ಬಿಟ್ಟಿದ್ದಾರೆ. ಅಂಥದ್ದೇನ್ ದೊಡ್ಡ ಇಂಪ್ಯಾಕ್ಟ್ ಆಗಲ್ಲ ಎಲೆಕ್ಷನ್ ಮೇಲೆ, ಅವ್ರನ್ನ ಸಮಾಧಾನ ಪಡಿಸುವಂತಹ ಅಗತ್ಯ ಕೂಡ ಇಲ್ಲ ಅನ್ನೋ ರೀತಿಯಲ್ಲಿ ಬಿಜೆಪಿ ವರ್ತಿಸ್ತಾ ಇದೆ. ಇದರಿಂದ ಕೋಪ ಮತ್ತಷ್ಟು ನೆತ್ತಿಗೇರ್ದಂಗೆ ಕಾಣಿಸ್ತದೆ ಈಶ್ವರಪ್ಪ ಅವ್ರಿಗೆ. ಇಲ್ಲಿ ತನಕ ಯಾಕೆ ಮಾತು ಮಾಡಿಲ್ಲ ನಂಗೆ ಗೊತ್ತಿಲ್ಲ. ನಾನು ಆಗಲೇ 100 ಬಾರಿ ಹೇಳಿದ್ದೀನಿ, ನಾನು ನಿಲ್ತೀನಿ ಅಂತ. ಇಷ್ಟೊಳಗೆ ಮಾಡಬೇಕಿತ್ತು, ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಅವ್ರು ಉಚ್ಚಾಟನೆ ಮಾಡಲಿ ಅಂತ ನನಗೂ ಅಪೇಕ್ಷೆ. ಅವಾಗ ಇನ್ನೂ ಅನೇಕ ಭಾಷೆಗಳು ಬಳಸ್ಬೋದು. ನಾನು ನಾಳೆ ನಾಮಿನೇಷನ್ ಹಾಕ್ತೀನಿ. ಅಪ್ಪ ಮಕ್ಕಳು ಈ ರೀತಿ ಪಕ್ಷ ಅವ್ರ ಕೈಯಲ್ಲಿದೆ, ಕಪಿಮುಷ್ಟಿಯಲ್ಲಿದೆ, ಹೊರಗೆ ತರೋದಕ್ಕೋಸ್ಕರ ಇನ್ನು ಇದಕ್ಕಿಂತ ಏನು ಭಾಷೆ ಬಳಸಲಿ? ರಾಜ್ಯದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರಲಿ, ಇನ್ನೇನು ಭಾಷೆ ಬಳಸಲಿ? ಯಾಕೆ ಇವತ್ತಿನ ತನಕ ಇನ್ನೂ ಪಾರ್ಟಿಯಲ್ಲಿ ಇಟ್ಕೊಂಡಿದ್ದಾರೆ? ಇದೊಂದು ಸೈದ್ಧಾಂತಿಕ ಹೋರಾಟ ಅಂತ ಲೆಕ್ಕದಲ್ಲಿ ಅವರೆಲ್ಲರೂ ಬರ್ತಾ ಇರೋದು ತುಂಬ ಸಂತೋಷ. ಕಾಂಗ್ರೆಸ್ಸಲ್ಲಿರುವಂಥ ಕಾರ್ಯಕರ್ತರು ಅನೇಕರು ನೇರವಾಗಿ ಬಂದು ಬೆಂಬಲ ಕೊಡ್ತೀನಿ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಇನ್ನು ಕೆಲವರು ಪ್ರಮುಖರುಗಳು, ಸಾರ್ ನಿಮಗೆಲ್ಲ ಬೆಂಬಲವನ್ನು ಕೊಡ್ತೇವೆ, ಗೆಲ್ಲಿಸೋ ದಿಕ್ಕಿನಲ್ಲಿ ನಮ್ಮ ಪೂರ್ಣ ಪ್ರಯತ್ನ ನಿಮಗೆ ನಡೆಸ್ತೇವೆ ಅನ್ನೋಂಥ ಮಾತು ಕಾಂಗ್ರೆಸ್ನಲ್ಲೂ ಮತ್ತು JDSನಲ್ಲಿರುವಂಥ ಪ್ರಮುಖರುಗಳು ಕೂಡ ಹೇಳ್ತಾ ಇದ್ದಾರೆ. ಹೆಚ್ಚಿನ ಶಕ್ತಿ ನಮಗೆ ಕಾಂಗ್ರೆಸ್ JDS ಕಡೆಯಿಂದಲೂ ಬರ್ತಾರೆ, ತುಂಬ ಸಂತೋಷ. ಒಂದು ಕೆಲಸ ಮಾಡಲಿ, ನನಗೆ ಮೋದಿ ಫೋಟೋ ಬಳಸಬೇಡಿ ಅಂತ ಬಹಳ ಜನ ಹೇಳ್ತಾರೆ. ಯಡಿಯೂರಪ್ಪ ಮಧ್ಯೆ ಇದ್ದು ಫೋಟೋ, ಎಡಗಡೆ ವಿಜೇಂದ್ರ, ಬಲಗಡೆ ರಾಘವೇಂದ್ರ, ಅವರಷ್ಟೇ ಫೋಟೋ ಇಟ್ಕೊಂಡು ಚುನಾವಣೆಗೆ ಹೋಗಲಿ ನೋಡೋಣ. ಅವರು ನರೇಂದ್ರ ಮೋದಿ ಫೋಟೋ ಬಿಟ್ಬಿಟ್ಟು ಚುನಾವಣೆಗೆ ಇಳೀಲಿ ನೋಡೋಣ. ಅವರು KGP ಕಟ್ಕೊಂಡು ಇದನ್ನೆಲ್ಲ ಬಿಟ್ಟು ಇಡೀ ರಾಜ್ಯದಲ್ಲಿ 224 ಸೀಟಲ್ಲಿ 6 ಸೀಟ್ ಗೆದ್ದಿದ್ದು. ಅವ್ರಿಗೆ ತಾಕತ್ತಿದ್ರೆ ನಾನು ಮತ್ತೆ ಹೇಳ್ತೀನಿ, ಸವಾಲಾಗ್ತೀನಿ. ನನ್ನ ಹೃದಯದಲ್ಲಿದೆ ಅಂತ ಹೇಳಿದ್ದೀನಿ. ನಾನು ಮೋದಿ ಫೋಟೋ ನನ್ನ ಹೃದಯದಲ್ಲಿದೆ. ಅವರಿಗೆ ನನ್ನನ್ನು ಮೋದಿ ಫೋಟೋ ಹಾಕೋಬೇಡಿ ಅಂತ ಅವ್ರು ಯಾರು ನಂಗೆ ಹೇಳೋದಕ್ಕೆ? ಅವ್ರ ಅಧಿಕಾರ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ವಿಶ್ವನಾಯಕ, ಅವ್ರು ನನಗೆ ಮಾದರಿ ಒಬ್ಬ ನಾಯಕರು. ಅವ್ರು ನಾನು ಹಾಕ್ಕೊಂಡು ಹೋಗ್ತೀನಿ. ಕೋರ್ಟ್ ಹೇಳಿ ನೋಡೋಣ, ಕೋರ್ಟ್ ಏನು ಹೇಳುತ್ತೆ ಅಂತ. ನಾಳೆ ಬೆಳಗ್ಗೆ 10 ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ನಮ್ಮ ನಾಮಪತ್ರ ಸಲ್ಲಿಕೆ ಬೆಳಗ್ಗೆ ಗಣಪತಿ ಪೂಜೆ ಮಾಡಿ ಅಲ್ಲಿಂದ ಗಾಂಧಿ ಬಜಾರು, ನೆಹರು ರಸ್ತೆ ಮುಖಾಂತರ ಹೋಗ್ತೀವಿ. ಗೋಪಿ ಸರ್ಕಲ್ಲಿ ಇದು ಅಂತ್ಯ ಆಗುತ್ತೆ. ನಾಳೆ ದಿನ ದೊಡ್ಡ ಸಂಖ್ಯೆಯಲ್ಲಿ ನಾಮಪತ್ರ ಸಲ್ಲಿಸೋದಕ್ಕೋಸ್ಕರ ಬರ್ತಾ ಇದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಾಮಿನೇಷನ್ ನಾಳೆ ಆದಮೇಲೆ ಇವಾಗಿನ ತನಕ ಏನು ಬೆಂಬಲ ಸಿಕ್ಕಿದೆಯೋ ಇದ್ರ ಡಬಲ್ ಬೆಂಬಲ ನನಗೆ ನಾಮಿನೇಷನ್ ಆದಮೇಲೆ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಕೂಡ ನನಗಿದೆ. ಮೊದಲನೇ ಎಲೆಕ್ಷನ್ 1989ರಲ್ಲಿ 60 ಬೂತಲ್ಲಿ ಎಲ್ಲ 60 ಬೂತಲ್ಲಿ ಮುಸಲ್ಮಾನರು 0, ಒಂದೇ ಒಂದು ಓಟ್ ಬಿದ್ದಿರಲಿಲ್ಲ ನನಗೆ. ನಾನು ಕಳೆದ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದಾಗ ಯಾವ ಬೂತಲ್ಲೂ ಕೂಡ ನನಗೆ 0 ಇರಲಿಲ್ಲ. ಒಟ್ಟು 3760 ಓಟ್ ಬಂದಿತ್ತು. ಹಾಗಾಗಿ ನನ್ನನ್ನು ಅರ್ಥ ಮಾಡಿಕೊಂಡಿರೋಂಥ ರಾಷ್ಟ್ರಭಕ್ತ ಮುಸಲ್ಮಾನರಿರ್ಬೋದು, ಅಥವಾ ನನ್ನನ್ನು ಉಪಯೋಗ ಮಾಡಿಕೊಂಡಿರೋಂಥ ಮುಸಲ್ಮಾನರಿರ್ಬೋದು, ಮತ್ತು ಈಶ್ವರಪ್ಪ ಮುಸಲ್ಮಾನರಿಗೆ ಯಾವುದೇ ಕಾರಣಕ್ಕೂ ಸುಮ್ಮನೆ ತೊಂದರೆ ಕೊಡಲ್ಲ, ಈ ರೀತಿ ನಂಬಿಕೆ ಇರೋಂಥವ್ರು ನನಗೆ ಖಂಡಿತ ವೋಟ್ ಮಾಡ್ತಾರೆ, ನಂಬಿಕೆ ಇದೆ.